ಆರ್ಸಿಬಿ ಮತ್ತೊಂದು ರೀಪ್ಲೇಸ್ಮೆಂಟ್ ಪ್ಲೇಯರ್ ಪಿಕ್ ಮಾಡಿದರೆ, ಆದ್ರೆ ಈ ಟೈಮು T20 ಬೀಸ್ಟ್ ನ ಪಿಕ್ ಮಾಡಿದರೆ. ಸೊ ಯಾರಿಗೆ ರೀಪ್ಲೇಸ್ಮೆಂಟ್ ಮಾಡಿದರೆ ಆ ಪ್ಲೇಯರ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ವಿನ ಬೇಗ ಲೈಕ್ ಮಾಡಿ, ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಆಲ್ ನೋಟಿಫಿಕೇಶನ್ ಆನ್ ಮಾಡಿ. ಇದೇ ರೀತಿಯಾಗಿ ಆರ್ಸಿಬಿ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಶೇರ್ ಮಾಡ್ತಾ ಇರ್ತೀನಿ. ಆರ್ಸಿಬಿ ಮ್ಯಾನೇಜ್ಮೆಂಟ್ 2 ಡೇಸ್ ಬ್ಯಾಕ್ ಲುಂಗಿ ಅಂಗಿಡಿಗೆ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಬ್ಲೆಸ್ಸಿಂಗ್ ಮುಜುರಬಾಂದರಿಗೆ ಪಿಕ್ ಮಾಡಿದ್ರು. ಮೇ ಬಿ ಕೆಲವೊಬ್ರು ಆರ್ಸಿಬಿ ಫ್ಯಾನ್ಸ್ ಸರ್ಪ್ರೈಸ್ ಆಗಿದ್ದಾರೆ. ಅಗೇನು ಆರ್ಸಿಬಿ ಮ್ಯಾನೇಜ್ಮೆಂಟ್ ಇವತ್ತು ಮತ್ತೊಬ್ಬ ರೀಪ್ಲೇಸ್ಮೆಂಟ್ ಪ್ಲೇಯರ್ ಗೆ ಪಿಕ್ ಮಾಡಿದರೆ. ಅದು ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಗೆ ಗೊತ್ತಿರೋದು. ಅಲ್ಲಿ ಜಾಕೋಬ್ ಬೆಟೆಲೋ ಅಲ್ಸೆಟ್ ಆರ್ಸಿಬಿಯ ಪ್ಲೇ ಆಫ್ ಮ್ಯಾಚ್ ಇಂದ ಔಟ್ ಆಗ್ತಾ ಇದ್ದಾರೆ. ಅವರಿಗೆ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ನ್ಯೂಜಿಲೆಂಡ್ ವಿಕೆಟ್ ಕೀಪರ್ ಬ್ಯಾಟರ್ ಮತ್ತು T20 ಯಲ್ಲಿ ಬೀಸ್ಟ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ. ನನ್ನೆದರದೇನೋ ಟೀಮ್ ಸೈಫರ್ಟ್ ನ ಪಿಕ್ ಮಾಡಿದರೆ. ಸೊ T20 ಯಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಮಾಡುವಂತಹ ಪ್ಲೇಯರ್. ಆರ್ಸಿಬಿ ಮ್ಯಾನೇಜ್ಮೆಂಟ್ ಇವರಿಗೆ ಬರೋಬ್ಬರಿ 2 ಕೋಟಿ ರೂಪಾಯಿ ಕೊಟ್ಟು ಟೆಂಪರವರಿ ರೀಪ್ಲೇಸ್ಮೆಂಟ್ ಮಾಡಿದರೆ. ಇವರ ಫಾರ್ಮ್ ಬಗ್ಗೆ ಹೇಳಬೇಕಾದ್ರೆ ರೀಸೆಂಟ್ ಆಗಿ ಮಾರ್ಚ್ ನಲ್ಲಿ ಅಲ್ಲಿ ನ್ಯೂಜಿಲೆಂಡ್ ವರ್ಸಸ್ ಪಾಕಿಸ್ತಾನ್ ಈ ಒಂದು ಸೀರೀಸ್ ನಲ್ಲಿ ಟೀಮ್ ಸೈಫರ್ಟ್ ಫ್ಯಾಬುಲಸ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. 62 ಆವರೇಜ್ ಇಂದ 161 ಸ್ಟ್ರೈಕ್ ರೇಟ್ ಇಂದ ಬರೋಬ್ಬರಿ 5 ಮ್ಯಾಚ್ ಅಲ್ಲಿ 249 ಸಮಥಿಂಗ್ ರನ್ಸ್ ಸ್ಕೋರ್ ಮಾಡಿದರೆ. ಒಂದು ಮ್ಯಾಚ್ ಅಲ್ಲಿ ಟೀಮ್ ಸೈಫರ್ಟ್ ಅಗೇನ್ಸ್ಟ್ ಪಾಕಿಸ್ತಾನ ವಿರುದ್ಧ ಕೇವಲ 38 ಬಾಲಿಗೆ 97 ರನ್ಸ್ ಸ್ಕೋರ್ ಮಾಡಿ ದಂಡ ಯಾತ್ರೆ ಮಾಡಿದ್ರು. ಸೊ ಇವರ ಫಾರ್ಮ್ ಬಗ್ಗೆ ಒಂದೇ ಒಂದು ಮಾತಾಡಬೇಕಾದ್ರೆ ಬೀಸ್ಟ್ ಮೋಡಲ್ ಇದ್ದಾರೆ. ಬಟ್ ಆರ್ಸಿಬಿ ಆ ಒಂದು ಪ್ಲೇಯಿಂಗ್ 11 ನಲ್ಲಿ ಚಾನ್ಸ್ ಸಿಗೋದು ತುಂಬಾ ಕಷ್ಟ. ಇಫ್ ಸಪೋಸ್ ಚಾನ್ಸ್ ಸಿಕ್ಕರೆ ಡೆಫಿನೆಟ್ ಆಗಿ ದಂಡ ಯಾತ್ರೆ ಮಾಡೋದು ಗ್ಯಾರಂಟಿ. ಸೊ ಇವರ ಬ್ಯಾಟಿಂಗ್ ಮಾಡುವಂತಹ ವಿಡಿಯೋ ಬೇಕಂದ್ರೆ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಟೆಲಿಗ್ರಾಮ್ ಗ್ರೂಪ್ ಗೆ ಈಗಲೇ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆ ಒಂದು ವಿಡಿಯೋ ಪೋಸ್ಟ್ ಮಾಡಿದೀನಿ. ಸೊ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಆ ಒಂದು ವಿಡಿಯೋ ನೋಡಿದ್ರೆ ಡೆಫಿನೆಟ್ ಆಗಿ ಶಾಕ್ ಆಗೋದು ಗ್ಯಾರಂಟಿ. ಸೊ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದೀನಿ. ಈಗಲೇ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಜಾಯ್ನ್ ಆಗಿ ಆ ಒಂದು ವಿಡಿಯೋ ನೋಡಿ ಎಂಜಾಯ್ ಮಾಡಿ. ನಾನು ಥಿಂಕ್ ಮಾಡಿದೆ ಮೇ ಬಿ ಆರ್ಸಿಬಿ ಮ್ಯಾನೇಜ್ಮೆಂಟ್ ಜಾಕೋಬ್ ಬೆಟೆಲ್ ಅವರಿಗೆ ಆಸ್ ಎ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಲೀಸ್ ಡೋಪ್ಲೆ ಇದ್ದಾರೆ ಮತ್ತು ಮೈಕಲ್ ಬ್ರೇಸ್ವೆಲ್ ಇದ್ದಾರೆ. ಅವರಿಗೆ ಪಿಕ್ ಮಾಡಬಹುದು ಅಂತ ಹೇಳಿ ವಿಡಿಯೋ ಮಾಡಿದೆ. ಆದ್ರೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಡಿಫರೆಂಟ್ ಆಗಿ ಪ್ಲಾನ್ ನ ಸೆಟ್ ಮಾಡ್ತಾ ಇದ್ರೆ. ಬಟ್ ನೋಡಬೇಕು ಟೀಮ್ ಸೈಫರ್ಟ್ ಇಫ್ ಸಪೋಸ್ ಚಾನ್ಸ್ ಸಿಕ್ಕರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾ ಅಂತ ಹೇಳಿ. ಸೊ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ನಿಮ್ಮ ಪ್ರಕಾರ ಟೀಮ್ ಸೈಫರ್ಟ್ ಆರ್ಸಿಬಿಗೆ ಬೆಸ್ಟ್ ಪಿಕ್ ಅಥವಾ ವರ್ಸ್ಟ್ ಪಿಕ್? ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ತಪ್ಪದೇ ಕಮೆಂಟ್ ಮಾಡಿ. ನಿಮ್ಮ ಪ್ರಕಾರ ಜಾಕೋಬ್ ಬೆಟೆಲ್ ಪ್ಲೇಸ್ ಗೆ ಯಾವ ಪ್ಲೇಯರ್ ಪಿಕ್ ಮಾಡಬಹುದಾಗಿತ್ತು ಅದು ಸಹ ಕಮೆಂಟ್ ಮಾಡಿ. ನೋಡಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ. ಸೊ ಇದು ಅಪ್ಡೇಟ್. ಈ ಒಂದು ಅಪ್ಡೇಟ್ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ. ಸೊ ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಆರ್ಸಿಬಿ ಫ್ಯಾನ್ಸ್ ಗೆ ಬೇಗ ಶೇರ್ ಮಾಡಿ. ಅವರಿಗೆ ಸಹ ಗೊತ್ತಾಗಲಿ ಜಾಕೋಬ್ ಬೆಟೆಲ್ ಅವರಿಗೆ ರೀಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಟೀಮ್ ಸೈಫರ್ಟ್ ನ ಪಿಕ್ ಮಾಡಿದ್ರೆ ಅಂತ ಹೇಳಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.